ಆನೇಕಲ್ ತಾಲೂಕಿನ ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಚನಾಯಕನಹಳ್ಳಿ ಗ್ರಾಮದಲ್ಲಿ ಕೈವಾರ ನಾರಾಯಣ ತಾತಯ್ಯನವರ 36ನೇ ಆರಾಧನಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಮಹೋತ್ಸವದ ಅಂಗವಾಗಿ ನೆರಳೂರು ತಂಡದಿಂದ ಕೋಲಾಟ ಕಾರ್ಯಕ್ರಮ, ವೈ ಪಟ್ಟಾಭಿರಾಮರೆಡ್ಡಿ ಹಾಗೂ ಕೆಂಚಪ್ಪ ತಂಡದವರಿಂದ ತ್ಯಾಗರಾಜ ಕೀರ್ತನೆಗಳು ಮತ್ತು ಸದ್ಗುರು ತಾತಯ್ಯನವರ ಭಜನೆಗಳನ್ನು ಆಯೋಜಿಸಲಾಗಿತ್ತು. ಆನೇಕಲ್ ತಾಲೂಕಿನಲ್ಲಿ 15ಕ್ಕೂ ಹೆಚ್ಚು ಗ್ರಾಮಗಳಿಂದ ಆಗಮಿಸಿದ ಭಜನಾ ಕಲಾವಿದರು ದೇವರ ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಆರಾಧನಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಯೋಗಿ ನಾರಾಯಣ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಕಾಂಚನಾಯಕನಹಳ್ಳಿ ಯೋಗಿ ನಾರಾಯಣರ ಆಶ್ರಮದ ಮುಖ್ಯಸ್ಥ ಪುಟ್ಟರೆಡ್ಡಿ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿ, ಕಳೆದ 36 ವರ್ಷಗಳಿಂದ ಕೈವಾರ ನಾರಾಯಣ ತಾತಯ್ಯನವರ ಆರಾಧನಾ ಮಹೋತ್ಸವವನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದೆ. ತಮಿಳುನಾಡಿನ ತಿರುವಣ್ಣಾಮಲೈ, ತಿರುಚಿ ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಿಂದ ಸಾಧು ಸಂತರು ಆಗಮಿಸುವುದು ಈ ಮಹೋತ್ಸವದ ವಿಶೇಷತೆಯಾಗಿದೆ ಎಂದು ತಿಳಿಸಿದರು. ಈ ಬಾರಿ ಸುಮಾರು 1050 ಮಂದಿ ಸಾಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿತ್ತು ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜಪುರ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ವನ್ನಲವಾಡಿಯ ರತ್ನಕುಮಾರ ಸ್ವಾಮೀಜಿ, ಗೋಪಾಲಕೃಷ್ಣ ಸ್ವಾಮೀಜಿ ಹಾಗೂ ನಾರಾಯಣ ಸ್ವಾಮೀಜಿ ಉಪನ್ಯಾಸ ನೀಡಿದರು. ಇದೇ ಸಂದರ್ಭದಲ್ಲಿ ಬೊಮ್ಮಲ್ ನಿರ್ದೇಶಕ ಆರ್ ಕೆ ರಮೇಶ್, ಮುಖಂಡರಾದ ಆರ್ ಕೆ ಕೇಶವರೆಡ್ಡಿ, ಬಾಬು ರಾಮಸ್ವಾಮಿ, ವಿನಯ್, ಮುನಿರತ್ನಮ್ಮ ಹಾಗೂ ಮುನಿರಾಜು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬ್ರಹ್ಮಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಲ್ಲಿ 39 ವರ್ಷಗಳ ಹಿಂದೆ ಕೈವಾರ ತಾತನವರ ಮಠವನ್ನು ಸ್ಥಾಪನೆ ಮಾಡಲಾಯಿತು. ಆವತ್ತಿನಿಂದ ಪ್ರತಿ ವರ್ಷ ಆರಾಧನೆಯನ್ನು ನಡೆಸ್ಕೊಂಡು ಬರ್ತಾಯಿದೆ. ಈ ವರ್ಷ ವಿಶೇಷವಾಗಿ 1000ಕ್ಕಿಂತ ಹೆಚ್ಚಿನ ಜನ ಸಾಧು ಸತ್ಪುರುಷರು ಎಲ್ಲ ಭಾಗವಹಿಸಿ ಇವತ್ತು ಕಾರ್ಯಕ್ರಮ ಆರಾಧನಾ ಮಹೋತ್ಸವ ತುಂಬ ಚೆನ್ನಾಗಿ ನಡೆದಿದೆ. ಈ ಏನು ತಾತಯ್ಯನವರ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದಂಥ ದಿನ ತಾತಯ್ಯನವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಮುಂದೆ ಸಾಧು ಸಂತರು ಇಲ್ಲೇ ಇತ್ತು ಸರ್? ಈಗ 3 ದಿನಗಳಿಂದ ಇಲ್ಲೇ ಇದ್ದರು. ಅವರಿಗೆ ಊಟ ಉಪಚಾರ ಎಲ್ಲ ಸ್ಥಾನದ ವ್ಯವಸ್ಥೆ, ಆಮೇಲೆ ಅವರಿಗೆ ಬಟ್ಟೆಗಳು, ಆಮೇಲೆ ಅವರಿಗೆ ಕಾಣಿಕೆಯನ್ನು ಕೂಡ ಇವತ್ತು ವಿಶೇಷವಾಗಿ ನೀಡಿದ್ದೀವಿ. ಇದರಿಂದ ನಮ್ಮ ಬ್ರಹ್ಮಾನಂದ ನಮ್ಮ ದೊಡ್ಡಪ್ಪನವರೇ ಆಗಬೇಕು. ಅವರ ಗೆ ಏನು ದೈವ ಕೃಪೆಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿದ್ದಾರೆ. ತದನಂತರ ನಮ್ಮ ದೊಡ್ಡಪ್ಪನವ್ರಿಗೆ ವಿಶೇಷವಾಗಿ 105 ವರ್ಷ ಆಗಿದೆ. ಇವತ್ತು ಕೂಡ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ. ಇವತ್ತು ಕೂಡ ಅವ್ರಿಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ಇಷ್ಟೊತ್ತವರೆಗೂ ನಿದ್ದೆ ಮಾಡಲಿಲ್ಲ. ಆದ್ರೂ ಇಲ್ಲಿ ಕುಂತ್ಕೊಂಡಿದ್ದಾರೆ ಅಂದರೆ ಆ ಶಕ್ತಿ ಆ ದೇವರ ಕೃಪೆಯಿಂದನೇ ಅವ್ರಿಗೆ ಸಿಕ್ಕಿದೆ. ಎಲ್ಲರಿಗೂ ಆ ಕೃಪೆ ಸಿಗಲ್ಲ. ಎಲ್ಲರೂ ಕೂಡ ಸರ್ವ ಜನ ಸುಖಿನೋ ಭವಂತು ಅಂತ ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. 3 ದಿನಗಳಿಂದ ಏನೇನು ನಡೀತು ಸರ್? ಭಜನೆ ಅಥವಾ ಏನಾದರೂ? ಭಜನೆ, ಕೋಲಾಟ, ಕೀರ್ತನ, ವಿಶೇಷವಾದಂಥ ಕಾರ್ಯಕ್ರಮಗಳೇ ದೇವರಿಗೆ ಕಾರ್ಯಕ್ರಮಗಳೇ ನಡೀತು. ಕಾಂಚನಾಯಕನಹಳ್ಳಿನಲ್ಲಿ ಯೋಗಿ ಕೈವಾರ ತಾತಯ್ಯನವರ ಒಂದು ಆರಾಧನಾ ಮಹೋತ್ಸವ ಜೊತೆಗೆ ಸಾಧು ಸಂತರ ಸಮಾಗಮ ಇವತ್ತು ತುಂಬ ವಿಜೃಂಭಣೆಯಿಂದ ನೆರವೇರಿದೆ. ಈ ಆಶ್ರಮವನ್ನು ಕಟ್ಟಿ 36 ವರ್ಷಗಳು ಕಳೆದಿವೆ. ಒಂದು ಸಂತೋಷದ ಸಂಗತಿ. ಮತ್ತೊಂದೇನಪ್ಪ ಅಂದರೆ ತಮಿಳುನಾಡು, ಕರ್ನಾಟಕ, ಆಂಧ್ರ ಈ 3 ಜಿಲ್ಲೆಗಳಿಂದ ಸುಮಾರು 600ಕ್ಕೂ ಹೆಚ್ಚು ಮಂದಿ ಸಾಧು ಸಂತರು, 1000 ಜನ ಮೇಲೆ ಅಂತ ಹೇಳ್ತಿದ್ದಾರೆ, 1000 ಜನಕ್ಕೂ ಹೆಚ್ಚು ಸಾಧು ಸಂತರು ಇಲ್ಲಿ ಅವರ ಪ್ರೀತಿಗೆ ಹೋಗೊಟ್ಟು ಬಂದು ಅವರ ದರ್ಶನ, ಆಶೀರ್ವಾದ ಮತ್ತು ಪ್ರಸಾದವನ್ನು ಪಡ್ಕೊಂಡು ಧನ್ಯರಾಗಿದ್ದಾರೆ. ನಮ್ಮ ಸ್ವಾಮೀಜಿಯವರಿಗೆ 105 ವರ್ಷಗಳು. ಶಿವಕುಮಾರ ಸ್ವಾಮೀಜಿಯವರು 111 ವರ್ಷಗಳು ಬದುಕಿದ್ರು. ಇವರು ಕೂಡ ಶಿವಕುಮಾರ ಸ್ವಾಮೀಜಿಯವರ ಹಾಗೆಯೇ 111 ವರ್ಷಗಳು ಕೂಡ ಬದುಕಲಿ. ಅವರು ಶತಾಯುಷಿಗಳಾಗಿದ್ದಾರೆ ಆಲ್ರೆಡಿ.
ಇನ್ನೂ ಕೂಡ 16 ವರ್ಷಗಳ ಕಾಲ ಬದುಕಿ ಈ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡಲಿ. ಜೊತೆಗೆ ಈ ಊರಿನ ಹಿರಿಯ ಮುಖಂಡರು ಹಾಗೂ ಅವರ ಮಕ್ಕಳು, ಅವರ ಬಂಧುಗಳು, ಸ್ನೇಹಿತರು ಎಲ್ಲರೂ ಕೂಡ 3-4 ದಿನಗಳಿಂದ ಮನೆಗಳಿಗೆ ಹೋಗದೆ ಅವರ ವೈಯಕ್ತಿಕ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿರತಕ್ಕಂಥ ನೂರಾರು ಜನ ಸಾಧು ಸಂತರಿಗೋಸ್ಕರ ಅವರ ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೋಸ್ಕರ ಇಲ್ಲೇ 3 ದಿನಗಳ ಕಾಲ ಇದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಆ ಎಲ್ಲ ಹಿರಿಯರಿಗೆ, ಮುಖಂಡರಿಗೆ, ಆತ್ಮೀಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ವಾರ್ಷಿಕೋತ್ಸವ 36ನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮ ಗುರುಗಳಾದಂಥ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಸರಿಯಾಗಿ ಒಂದು ವರ್ಷಗಳಿಗಿಂತ ಈ ವರ್ಷ 1000 ಸಂಖ್ಯೆಯಲ್ಲಿ ಭಕ್ತಾದಿಗಳು, ಸಾಧು ಸಂತರು, ಪುರುಷರು ಎಲ್ಲ ಬಂದಿದ್ದಾರೆ. 3-4 ದಿನದಿಂದನೂ ಅವರು ಇಲ್ಲೇ ಇದ್ದು ಊಟ ಉಪಚಾರ ಎಲ್ಲನೂ ನೋಡಿಕೊಂಡು ಅವ್ರನ್ನ ಭಾರಿ ಚೆನ್ನಾಗಿ ಸುಧಾರಣೆ ಮಾಡಿ ಅವ್ರನ್ನ ಇವತ್ತು ಎಲ್ಲ ಒಂದು ಅವರು ಶುಶ್ರೂಷೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇಂಥ ಒಂದು ಇದು ನಮಗೆ ಬೇರೆ ಎಲ್ಲಿ ಜಾಗದಲ್ಲಿ ನಮಗೆ ಮಾಡ್ತಾರೆ ನಮ್ಗೆ ಗೊತ್ತಾಗಿಲ್ಲ. ಇದೇ ಫಸ್ಟ್ ಇಲ್ಲಿ ನಾವು 36 ವರ್ಷದಿಂದನೂ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ತಿರುವಣ್ಣಾಮಲೆಯಿಂದ ಬಂದಿದ್ದಾರೆ. ತಮಿಳ್ನಾಡಿಂದ ವಿಪರೀತ ಜಾಸ್ತಿ ಜನ ತಮಿಳ್ನಾಡಿಂದ ಬಂದಿರೋದೆ. ನಮ್ಮ ಕರ್ನಾಟಕದವ್ರು ಕಮ್ಮಿ, ತಮಿಳ್ನಾಡವರು 75% ಇದ್ದಾರೆ. ತಮಿಳ್ನಾಡವರು ಎಲ್ಲ ಅವರೇ ಜಾಸ್ತಿ ಬಂದಿರೋದು. ಎಲ್ಲರನ್ನೂ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರು 105 ವರ್ಷ ಆಗಿದ್ರು ಕೂಡ ಅದೇ ಒಂದು ಇದು ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪ ಶಿವಬ್ರಹ್ಮಣ್ಯ ನಮಃ. ಆನೇಕಲ್ ತಾಲೂಕಿನ ನೆಲೆಸಿರುವಂತಹ ಕಾಷ್ಟನಕಳ್ಳಿ ನೆಲೆಸಿರುವಂತಹ ಶ್ರೀ ಯೋಗಿನಾಥ ತಾತಯ್ಯನವರ ಆಶ್ರಮದಲ್ಲಿ 36ನೇ ವರ್ಷದ ಜಯಂತ್ಯೋತ್ಸವದ ಈ ಸಮಾರಂಭದಲ್ಲಿ ಈ ಆಶ್ರಮದ ಅಧ್ಯಕ್ಷರಾದಂತಹ ಬ್ರಹ್ಮಾನಂದ ಸ್ವಾಮಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ಯಶಸ್ವಿಯಾಗಿ 36ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಸಹಸ್ರಾರು ಸಂಖ್ಯೆಯಲ್ಲಿ ಸಾಧು ಸತ್ಪುರುಷರು ಭಾಗವಹಿಸಿದ್ದರು. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದಂತಹ ಕೇಶವ ರೆಡ್ಡಿರವರು, ಆಶ್ರಮದ ಬಾಬುರವರು, ವಿನಯ್ ಅವರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ಮುಖ್ಯ ಅತಿಥಿಗಳು ಕೂಡ ಬಂದಿದ್ದರು. ವಿಶೇಷವಾಗಿ ಇವರ ಬ್ರಹ್ಮಾನಂದ ಸ್ವಾಮಿಯವರ ಆಶಯದಂತೆ ಅವರಿಗೆ 105 ವರ್ಷ ದಾಟಿದರೂ ಕೂಡ ಅವರ ಭಕ್ತಿ ಎಷ್ಟಿದೆ ಅಂದರೆ ಎಲ್ಲರನ್ನೂ ಕರಿಬೇಕು, ಎಲ್ಲ ಸಾಧು ಸತ್ಪುರುಷರನ್ನು ಕರಿಬೇಕು ಅಂತ ಈ ಸಲ ಸುಮಾರೊಂದು 1000 ಸಂಖ್ಯೆಯಲ್ಲಿ ಸಾಧುಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅತ್ಯಂತ ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬ್ರಹ್ಮಾನಂದ ಸ್ವಾಮಿ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಭಗವಂತ ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಬ್ರಹ್ಮಾನಂದ ಸ್ವಾಮಿಗಳಿಗೆ ಭಗವಂತ ಆಯಸ್ಸನ್ನು ಕೊಟ್ಟು ಶುಭ